ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ದ ಫಾಲ್ ಗೈ ಮೂವಿ. ಫಿಲ್ಮ್ ಡಾಕ್ಟರ್ ಡೇವಿಡ್ ಲೀಚಾರ ಇದು ನೋಡ್ಲಿಕ್ಕೆ ಕಾರಣ ಇವರೇ ಇದ್ದರು. ಯಾಕಂದ್ರೆ ಇದಕ್ಕಿಂತ ಪहिले ಡೆಡ್ ಪುಲ್ ಮೂವಿ ಅಲ್ಲಿ ಮತ್ತು ಬುಲೆಟ್ ಟ್ರೈನ್ ಮೂವಿ ಅಲ್ಲಿ ಅದು ನೋಡಿದ ಮೇಲೆ ಇದು ಮೂವಿ ನಾನು ನೋಡ್ಲಿಕ್ಕೆ ಹೋಗಿದ್ದೆ. ಮೂವಿ 2 ಗಂಟೆ 8 ನಿಮಿಷ ಅದ. ಆ ಮೂವಿ 2D ಏನು ಹಿಂದಿದಾಗ ನೋಡೀನಿ, ಇದು 4K ಇಂಗ್ಲೀಷ್ದಾಗೂ ರಿಲೀಸ್ ಆಗಿದೆ. ತೋ ಫಸ್ಟ್ ಹೇಳ್ಬೇಕಂದ್ರೆ ಸ್ಟೋರಿ ಇಲ್ಲರಿ ಅಂತ ಪರಿ ನನಗೆ ಅನಿಸಲಿಲ್ಲ. ಡೀಸೆಂಟ್ ಇಂಥ ಜಾನರದಾಗ ಎಷ್ಟೋ ಮೂವಿಗಳು ಬಂದಾವೆ. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ಓಕೆ, ಒಬ್ಬ ಸ್ಟಂಟ್ ಮ್ಯಾನ್ ಇರ್ತಾನೆ, ಹೀರೋ ಸಡನ್ಲಿ ಗಾಯಪ ಆತಾನೆ, ಈ ಥರ ಸ್ಟೋರಿ ಫಿಲ್ಮ್ನಲ್ಲಿ ಪ್ರೆಸೆಂಟೇಷನ್ ಅದು. ಈಗ ನಾವು ಮಾತಾಡ್ಬೇಕಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ, CG ಅಲ್ಲಿ, VFX ಅಲ್ಲಿ ಚಲೋ ಹೈಲಿ ಬಜೆಟ್ ಫಿಲ್ಮ್ ನಮಗೆ ಕಾಣ್ತದೆ. ಮತ್ತು ವಿಜುವಲಿ ಬೆಟರ್ ಕ್ವಾಲಿಟಿದಾಗ ಪ್ರೆಸೆಂಟೇಷನ್ ಅಂತ ಇಟ್ಟಾರೆ ಫಿಲ್ಮ್ನಲ್ಲಿ. ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಸಿಂಪಲ್ ಅದ. ಇಲ್ಲಿ ರೊಮ್ಯಾಂಟಿಕ್ ಸೀನ್ ಅಂತಿಲ್ಲ, ಸಿಂಪಲ್ ಪ್ರೆಸೆಂಟೇಷನ್ ಅಂತ ಕೊಟ್ಟಾರ. ಸಾಂಗ್ ಇಟ್ಟಾರ, ಆ್ಯಕ್ಷನ್ ಇದ್ದಲ್ಲಿ ಅದು ಬಾಲಿವುಡ್ ಅಪ್ಲೇ ಸ್ವಲ್ಪ ಪ್ರೆಸೆಂಟೇಷನ್ ಕೊಟ್ಟಾಗ ನನಗೆ ಅನ್ಸೋದು ಮೂವಿ ನೋಡೋ ಮಟ್ಟಿಗೆ. ಇದೊಂದು ನಾವು ಮಾತಾಡ್ಬೇಕಂದ್ರೆ ಸ್ಟೋರಿ ಪ್ರಿಡಿಕಲ್ ಇಡಬೇಕಿತ್ತು, ಅರ್ಥ ಆಗ್ಬಾರ್ದು, ಆ ಥರ ಪ್ರೆಸೆಂಟೇಷನ್ ಕೊಡಬೇಕಿತ್ತು ಫಿಲ್ಮ್ನಲ್ಲಿ. ಥೋड़ा ಶಾಕಿಂಗ್ ಮೂಮೆಂಟ್ ಇಡಬೇಕಿತ್ತು, ಬಟ್ ಇಲ್ಲ. ನಿಮಗೆ ಗೊತ್ತಾಗ್ತದ ಫಿಲ್ಮ್ ಮುಂದಕ್ಕೆ ಸ್ಟೋರಿ ಹೆಂಗೆ ಗೊತ್ತದ ನಿಮಗೆ, ಅವಾಗೇ ನೀವು ಪ್ರಿಡಿಕ್ಟ್ ಮಾಡ್ಕೊತೀರಿ ಇದು ಮುಂದೆ ಬರೋದು ಸ್ಟೋರಿ ಇದೆ ಅಂತ ನಿಮಗೆಲ್ಲ ಗೊತ್ತಾಗ್ತದೆ. ಸೊ ಸ್ವಲ್ಪ ಅಲ್ಲಿ ವೀಕ್ ಪಾಯಿಂಟ್ ನನಗೆ ಅನ್ಸದ. ಇಲ್ಲಿ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ನಾವು ಮಾತಾಡ್ಬೇಕಂದ್ರೆ ವೆಲ್ ಆ್ಯಕ್ಟರಲ್ಲಿ ಫೀಮೇಲ್ ಆ್ಯಕ್ಟರ್ನಲ್ಲ ಅವ್ರನ್ನೂ ಪರ್ಫಾರ್ಮೆನ್ಸ್ ಫಿಲ್ಮ್ನಲ್ಲಿ ಸೊರೆಗದ. ಸೊ ಸ್ಟೋರಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನಮ್ಮ ಹೀರೋ ಒಬ್ಬ ಸ್ಟಂಟ್ ಮ್ಯಾನನ. ಸೊ ಅವ್ನ ಕೆಲಸ ಒಂದು ದೊಡ್ಡ ಮಿಸ್ಟೇಕ್ ಆಗ್ತದೆ. ಒಂದು ಸ್ಟಂಟ್ ಇರ್ತದೆ, ಅದು ಸ್ಟಂಟ್ ಬರೋಬ್ಬರಿ ಪರ್ಫೆಕ್ಟಾಗಿ ಆಗಲ್ಲ. ಅವೇನು ತಿಳ್ಕೊತಾನೆ ನನ್ನ ಕೆಲಸ ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ ಅಂತ ಸಡನ್ಲಿ ಅವ್ನು ಅನ್ಕೋತಾನೆ. ಬಟ್ ಅಲ್ಲಿ ಸರ್ಚ್ ಮಾಡಲ್ಲ, ನನ್ನ ಕೆಲಸ ಮಿಸ್ಟೇಕ್ ಆಗ್ಯದ, ಅಲ್ಲಿ ಪ್ರೊಡಕ್ಷನ್ ವ್ಯಾಲ್ಯೂಸ್ ಮಿಸ್ಟೇಕ್ ಆಗ್ಯದ, ಸ್ಟಂಟ್ ಹೆಂಗೆ ಮಿಸ್ಟೇಕ್ ಇಷ್ಟು ದೊಡ್ಡಗನ ಮಿಸ್ಟೇಕ್ ಅಂತ ಅವು ಅರ್ಥ ಮಾಡ್ಕೊಳ್ಳಲ್ಲ. ಸಡನ್ಲಿ 2 ವರ್ಷನ ಗಾಯಪ ಆಗೋತಾನೆ. ಅದು ಮ್ಯಾಕ್ಸಿಮಮ್ 18 ತಿಂಗಳ ತನಕ ಏನು ಗಾಯಪ ಆಗಿರ್ತಾನೆ. ಬಟ್ ಸಡನ್ಲಿ ಪ್ರೊಡ್ಯೂಸರ್ ಎಲ್ಲ ಇವ್ರಿಗೆ ಫೋನ್ ಬರ್ತದೆ. ಈಗ ಪ್ರೊಡ್ಯೂಸರ್ ಅಂತ ನಿನ್ನ ಏನು ಗರ್ಲ್ ಫ್ರೆಂಡ್ ಇದೆಯಲ್ಲ ಆಕೆ ಒಂದು ಫಿಲ್ಮ್ ಮಾಡ್ಲತ್ತಾಳ, ತೋ ಇಲ್ಲಿ ಹೀರೋನು ಗಾಯಪ ಆಗ್ಯಾನ, ಸ್ವಲ್ಪ ಬಂದು ನೀ ಹೆಲ್ಪ್ ಮಾಡಂತಾಳೆ. ತೋ ಸಡನ್ಲಿ ಹೋಗ್ಬಿಡ್ತಾನೆ. ಬಟ್ ಅಲ್ಲಿ ಹೋದ್ಮೇಲೆ ಪೂರ ಗಡ್ಬಡೇನು ಹೇಳತ್ತಂದ್ರೆ ಇಲ್ಲಿ ಪ್ರೊಡ್ಯೂಸರ್ ಯಾರಾರ ಆ್ಯಕ್ಟರ್ ಯಾರಾರ ಏನೂ ಗೊತ್ತಿರಲ್ಲ ಅವನಿಗೆ. ಬಟ್ ಅಲ್ಲಿದಲ್ಲಿ ಒಂದು ದೊಡ್ಡ ಮಿಸ್ಟೇಕ್ ಇವ್ನ ಹುಡುಗನ ಆಗೋತದೆ. ಇಲ್ಲಿ ಹೀರೋನಿ ಅಂತ, ಇಲ್ಲಿ ಡಾಕ್ಟರ್ ಅಂತ, ನಾನು ನಿನಗೆ ಕಡ್ದೇ ಇಲ್ಲ, ನೀ ಯಾಕೆ ಬಂದೆ ಅಂತ ಇಲ್ಲಿನ ಒಂದು ಪ್ರಶ್ನೆ ಅದ. ಈಗ ಪ್ರೊಡ್ಯೂಸರ್ ಅಂತ ನಾನು ನಿನಗೆ ಕಡ್ದೀನಿ, ಯಾಕಂದ್ರೆ ಅವಕಿನ ಕೆರಿಯರ್ದಾಗೆ ಬಿಗ್ಗೆಸ್ಟ್ ಮೂವಿ ಆಗಿ ತೆಗಿಲತ್ತಳ, ಒಂದು ಆ್ಯಕ್ಷನ್ ಮೂವಿ ತೆಗಿಲತ್ತಳ. ಸೊ ನೀ ಇದ್ರ ಸ್ವಲ್ಪ ಆಕಿನ ಕೆರಿಯರ್ ಚಲೋ ಆತಂತ ಇಲ್ಲಿ ಹೆಲ್ಪ್ ಮಾಡ್ಲಿಕ್ಕೆ ಅವ್ನು ಬರ್ತಾನೆ. ಬಟ್ ಅಲ್ಲಿದಲ್ಲಿ ಅವನಿಗೆ ಸ್ಟಂಟ್ನು ಮಾಡೋದದ ಮತ್ತು ಹೀರೋ ಮಿಸ್ಸಿಂಗ್ ಆಗಿರಲಿಲ್ಲ, ಅವನಿಗೂ ಹುಡುಕಾಡೋದದ. ಸಡನ್ಲಿ ಅವ್ನ ಮನೆಗೆ ಹೋದ್ಬಿಟ್ಟು ನಿಮಗೆ ಟೈಲರ್ ಒಳಗೆ ಗೊತ್ತಲ್ಲ, ಸಡನ್ಲಿ ಅವ್ನು ಮಿಸ್ ಆಗಿರ್ತಾನೆ. ಬಟ್ ಅಲ್ಲಿ ರೂಮ್ ಒಳಗೆ ನೋಡ್ತೀವಲ್ಲ, ಅವ್ನು ಡೆಡ್ ಬಾಡಿ ಬಿದ್ದದ ಟಬ್ ಒಳಗೆ. ಬಟ್ ಸಡನ್ಲಿ ಅವ್ನು ಗಾಯಪ ಆಗೋತಾನೆ. ಇದೇ ಫಿಲ್ಮ್ ಸ್ಟೋರಿಯ. ಬಟ್ ಆ್ಯಕ್ಷನ್ಸ್ ನೋಡ್ಲಿಕ್ಕೆ ನಿಮಗೆ ಮಜಾ ಬರ್ತದೆ ಮೂವಿ ನೋಡೋ ಮಟ್ಟಿಗೆ. ಯಾಕಂದ್ರೆ ಎಲ್ಲಿ ಡಿಸಪಾಯಿಂಟ್ ನಿಮಗೆ ಮಾಡಲ್ಲ. ಹಾಂ, ಸ್ಟೋರಿ ಮುಂದೆ ನಿಮಗೆ ಗೊತ್ತಾಗ್ತದ. ಸ್ವಲ್ಪ ವೀಕ್ ಪಾಯಿಂಟ್ ನನಗೆ ಸ್ಟೋರಿ ಅನ್ಸದ. ಸೊ ಅದೇ ರೂಮ್ನಾಗ ಇವ್ನಿಗೆ ಒಂದು ಮೊಬೈಲ್ ಸಿಗ್ತದೆ. ಆ ಮೊಬೈಲ್ ಒಳಗೆ ಥೋಡೆ ಎವಿಡೆನ್ಸ್ ಇರ್ತವೆ. ಅದು ಎವಿಡೆನ್ಸ್ ಒದಗಿಸಿ ಇಲ್ಲಿಗೂ ಪೊಲೀಸರಿಗಲ್ಲಿ ಮತ್ತು ಡಾಕ್ಟ್ರಿಗಲ್ಲಿ ಅದು ಒಯ್ದು ಕೊಡಬೇಕಿಲ್ಲ. ಇಲ್ಲ, ಡಾಕ್ಟರ್ ಸಂಗಟ ರೊಮ್ಯಾಂಟಿಕ್ ಮಾತಾಡ್ಲತ್ತಾನೆ. ಅವ್ನ ಲೈಫ್ನಾಗ ಇಷ್ಟೊಂದು ದೊಡ್ಡ ಪ್ರಾಬ್ಲಮ್ ನಡೀತದ. ಅವ್ನ ಮೇಲೆ ಒಂದು ಮರ್ಡರ್ ಮಾಡಿದ ಒಂದು ಪ್ರಾಬ್ಲಮ್ ಬಿದ್ದದ ಮೇಲೆ. ಬಟ್ ಅದು ಮಾತಾಡಲ್ಲ, ಡಿಸ್ಕಸ್ ಮಾಡಲ್ಲ. ಅವ್ನು ರೊಮ್ಯಾಂಟಿಕ್ ಮಾತು ನಡೀತೇವೆ ಇಲ್ಲಿ. ಅದು ಏನಪ್ಪ ಸ್ವಲ್ಪ ನಮಗೆ ಇರಿಟೇಟ್ ಅಪ್ಲೇ ಆಯ್ತು. ಯಾಕಂದ್ರೆ ನೀ ಏನು ಪ್ರಾಬ್ಲಮ್ದಾಗ ಸಿಗಿಬಿದ್ದಿ ಅದು ಹೊರಗೆ ಬರ್ಬೇಕಂತ ನಮಗೆ ಇಷ್ಟ ಆಗ್ತದೆ. ಬಟ್ ಇಲ್ಲ, ಅಲ್ಲಿ ರೊಮ್ಯಾಂಟಿಕ್ ನೀ ಮಾತಾಡ್ಲತ್ತಿದ್ದಿ. ಇದೊಂದು ಪಾಯಿಂಟ್ ನನಗೆ ಇಲ್ಲಾಜಿಕ್ ಇಲ್ಲದ ಮಾತಾಗಿದೆ ಫಿಲ್ಮ್ನಲ್ಲಿ. ಅದು ಯಾಕೆ ಇಟ್ಟರೆ ನನಗೊಂದು ಪಾಯಿಂಟ್ ನನಗೆ ಅರ್ಥ ಆಗಿಲ್ಲ. ಯಾಕಂದ್ರೆ ಒಂದು ದೊಡ್ಡ ಹೀರೋ ಒಂದು ದೊಡ್ಡ ಪ್ರಾಬ್ಲಮ್ದಾಗ ಸಿಗಿ ಬಿದ್ದ ಮೇಲೂ ಅವ್ನ ಮೇಲೆ ಎವಿಡೆನ್ಸ್ ಇತ್ತಂದ್ರೆ ಅದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಯಾರಿಗಾನು ಹುಡುಕಾಡ್ತಾನೆ, ಪೊಲೀಸರಿಗಾಗಲಿ ಮತ್ತು ಯಾರಿಗಾನು ಕೊಡ್ಬೇಕಂತ ಹಿಂಗೆ ವಿಚಾರ ಇರ್ತದಲ್ಲ. ಬಟ್ ಈ ಫಿಲ್ಮ್ನಲ್ಲಿ ಹಂಗೆ ವಿಚಾರ ಇಲ್ಲ. ಎವಿಡೆನ್ಸ್ ಸಿಕ್ಕಿದ ಮೇಲೂ ರೊಮ್ಯಾಂಟಿಕ್ ಮಾತಾಡೋದು, ಇದೊಂದು ಪಾಯಿಂಟ್ ವೀಕ್ ನನಗೆ ಅನ್ಸೋದು ಫಿಲ್ಮ್ದಿದೆ. ಯಾಕಂದ್ರೆ ಇರಿಟೇಷನ್ ಆಗ್ತದೆ, ಇದೇನಪ್ಪ ಹಿಂಗೆ ಮಾಡ್ಲತ್ತಾನೆ ಹೀರೋ ಅಂತ ಒಂದು ಪಾಯಿಂಟ್ ನಮಗೆ ಫಿಲ್ಮ್ ನೋಡೋ ಮಟ್ಟಿಗೆ ಅನ್ಸೋದು. ಹಾಂ, ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಲ್ಲಿ ಎಲ್ಲಿ ವೀಕ್ ಇಲ್ಲ, ಬಟ್ ಹೈಲಿ ಬಜೆಟ್ ಫಿಲ್ಮ್ ಅದಲ್ಲ. ಯಾಕಂದ್ರೆ ಪ್ರೊಡಕ್ಷನ್ ವ್ಯಾಲ್ಯೂ ಅಲ್ಲಿ ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಮತ್ತು ಆ್ಯಕ್ಷನ್ ಸೀನ್ಸ್ ಆಗಲ್ಲ. ಬಿಗ್ ಸ್ಕ್ರೀನಾಗ ನೋಡೋಕೆ 2Dದಾಗೆ ಇನ್ನೂ ಮಜಾ ಬರ್ತದೆ. 4K ಇರ್ತದೆ, ಇನ್ನೂ ಬೆಟರ್ ಕ್ವಾಲಿಟಿಯಾಗಿ ಇನ್ನೂ ಮಜಾ ಬರ್ತದೆ ಮೂವಿ ನೋಡೋ ಮಟ್ಟಿಗೆ. ಇದೊಂದು ಪಾಯಿಂಟ್ ನನಗೆ ಅನ್ಸೋದು. ಹಾಂ, ಇಂಥ ಪರಿ ಡಿಫ್ರೆಂಟಾಗಿ ಏನು ಸ್ಟೋರಿ ಇಲ್ಲ ರೀ. ಇದಕ್ಕೆ ಪहिले ಹೀರೋ ಮಿಸ್ಸಿಂಗ್ ಆತನ ಮತ್ತು ಸ್ಟಂಟ್ನ ಹುಡುಕಾಡ್ತಾನ, ಈ ಥರ ಡಿಫ್ರೆಂಟಾಗಿ ಸ್ಟೋರಿಗಳು ಎಲ್ಲಸು ಬಂದವ ಅಂಥ ಮೂವಿಗಳೆಲ್ಲ ನೋಡಿ ನಾವು. ಬಟ್ ಓಕೆ, ಆ್ಯಕ್ಷನ್ ಮೂವಿ ಅದ, ಕಾಮಿಡಿ ಜನ್ರೇಟ್ ಆಗಬೇಕಿತ್ತು, ಆದರೆ ಕಾಮಿಡಿ ಜನ್ರೇಟ್ ಆಗಲಿ. ಇದೊಂದು ಪಾಯಿಂಟ್ ವೀಕ್ ಪಾಯಿಂಟ್ ನನಗೆ ಅನ್ಸೋದೆ ಮೂವಿ ನೋಡೋ ಮಟ್ಟಿಗೆ. ಓಕೆ, ನನಗಂತ ಡೀಸೆಂಟ್ ಮೂವಿ ಅನ್ಸದ. ಸೊ ನಾ ಅಂತಾಗ ಇದಕ್ಕೆ ರೇಟಿಂಗ್ ಕೊಡಬೇಕಂದ್ರೆ 2.5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಯಾಕಂದ್ರೆ ಡೆಡ್ ಪುಲ್ 2 ಮೂವಿಯಲ್ಲಿ ಒಂದು ಬೇರೆ ಲೆವೆಲ್ದಾಗೆ ಮೂವಿ ಇತ್ತು. ಕಾಮಿಡಿಯಲ್ಲಿ, ಆ್ಯಕ್ಷನ್ ಸೀನ್ಸಲ್ಲಿ, ಅದು ಲಾಜಿಕ್ ಇಲ್ಲದೆ ಸ್ಟಂಟ್ಗಳು ಇದ್ವಲ್ಲ, ಅದು ನೋಡ್ಲಿಕ್ಕೆ ನಮಗೆ ಮಜಾ ಬಂದಿತ್ತು. ಮತ್ತು ಅಲ್ಲಿದಲ್ಲಿ ಸ್ವಲ್ಪ ಸ್ಟೋರಿನೂ ಡಿಫ್ರೆಂಟ್ ಆಗಿ ಮಾಡಿದ್ರೆ ಸ್ವಲ್ಪ ಇನ್ನೊಂದು ಹೈಪ್ ತೋತಿತ್ತು. ನನಗೆ ಒಂದು ಪಾಯಿಂಟ್ ಅನಿಸಿದ್ದು ಮೂವಿ ನೋಡೋ ಮಟ್ಟಿಗೆ. ಕರಾರ ಜವಾಬ್ ಮಿಲೇಗಾ. ಹಾಂ, ಕಾಮಿಡಿ ಇಲ್ಲ ರೀ, ಥೋಡೆ ಪ್ಲೇಸ್ನಾಗ ಅದ. ಅಂಥ ಪರಿ ಕಾಮಿಡಿ ನಮಗೆ ನೆಗ ಪ್ಲೇ ಆಗಲ್ಲ. ಯಾಕಂದ್ರೆ ಡೆಡ್ ಪುಲ್ 2 ಮೂವಿ ಒಳಗೆ ಬೇರೆ ಲೆವೆಲ್ದಾಗೆ ಕಾಮಿಡಿ ಇತ್ತು. ಸೊ ಇದ್ರೊಳಗೆ ಸ್ವಲ್ಪ ನನಗೆ ಕಾಮಿಡಿ ನನಗೆ ಇಷ್ಟ ಆಗಲಿಲ್ಲ ಫಸ್ಟ್ ನಾವು ಮಾತಾಡ್ಬೇಕಂದ್ರೆ.
ಕಾಂಬಿನೇಷನ್ ಇರಬೇಕು ಇಲ್ಲಿ ಒಂದು ರೊಮ್ಯಾಂಟಿಕ್ ಸೀನು ಫಿಲ್ಮ್ನಲ್ಲಿ ಯಾವ ಸೊ ಅಂಥ ಪರಿ ಕಾಮಿಡಿ ಜನ್ರೇಟ್ ಆಗಬೇಕಿತ್ತು ಅದು ನೋಡೋಕೆ ಇನ್ನೂ ನಮಗೆ ಮಜಾ ಬರ್ತಿತ್ತು ನನಗೆ ಸ್ವಲ್ಪ ಲೇಟ್ ಆಯಿತು ಸೊ ಇದು ಸಂಗಟ ಒಂದು ತೆಲುಗು ಮೂವಿನೂ ನೋಡೀನಿ ಬ್ಯಾಕ್ ಮೂವಿ ಸೊ ಅದು ಲೈಕ್ ಬರ್ತದೆ ಸೊ ನೀವು ದ ಫಾಲ್ ಗೈ ಮೂವಿ ನೋಡೋಕೆ ನಿಮಗೆ ಹೆಂಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ ಹೇಳ್ರಿ ನನ್ನ ವಿಡಿಯೋ ಪಸಂದ್ ಲೈಕ್ ಮಾಡಿ ಸಪೋರ್ಟ್ ಕೊಡಿ ಟೇಕ್ ಕೇರ್ ಆ್ಯಂಡ್ ಬೈ ಬೈ